पावसाच्या तडाख्यामध्येही शहरासह जिल्हाभरात गणेशोत्सवाच्या तयारीला जोर आलाय. बेळगाव शहरात सुमारे 400 तर जिल्ह्यातील इतर भागात 4000 सार्वजनिक गणेश मूर्ती प्रतिष्ठापित केल्या जाणार आहेत. गणेशोत्सव शांतता आणि सौहार्दाने साजरा करण्यासाठी पोलीस विभागाने प्रत्येक गाव नगरामध्ये एकच गणेश मूर्ती प्रतिष्ठापित करण्याचे आवाहन केले. तरी देखील सार्वजनिक गणेश मूर्तींची संख्या वाढतच आहे. ಗಣೇಶ ಹಬ್ಬಕ್ಕೆ ಸರ್ ನಾವು ಈ ಬಾರಿ ಏನು ನಮಗೆ ತಾವೇ ನೋಡ್ತಿದ್ದಂಗೆ ಮಳೆ ಜಾಸ್ತಿ ಬರ್ತಿದೆ. ಸೊ ನಮ್ಮ ಒಂದು ಪಾಟ್ ಹೋಲ್, ಆಮೇಲೆ ಟ್ರೀಗಳ ಟ್ರಿಮ್ಮಿಂಗ್, ಸ್ವಚ್ಛತೆ, ಆಮೇಲೆ ಎಲ್ಲೆಲ್ಲಿ ಗಣಪತಿ ಉತ್ಸವ ಮತ್ತು ಪ್ರೊಸೆಷನ್ ಹೋಗುತ್ತೆ ಇವತ್ತು ನಾವು ಬೆಳಗ್ಗೆ ಹೋಗಿ ಒಂದು ರೌಂಡ್ಸ್ನ ಮಾಡಿ ಬಂದಿದ್ದೀವಿ ಪೊಲೀಸ್ ಇಲಾಖೆ ಜೊತೆಗೆ. ಮತ್ತು ನಮ್ಮ ಇಲಾಖೆಯವರು ದಿನನಿತ್ಯ ರಾತ್ರಿ ಭಾಳಷ್ಟು ಪಾಟ್ ಹೋಲ್ಗಳನ್ನು ಮುಚ್ತಾ ಇದ್ದಾರೆ. ಅದರದ್ದೆಲ್ಲ ಮಾಹಿತಿನ ನಾನು ತಮ್ಮ ಒಂದು ಮೀಡಿಯಾಗೂ ಹಂಚ್ಕೋತೀನಿ. ಇದು ಏನಾಗಿದೆ ಅಂದರೆ ನಮಗೆ ಮಳೆ ಹಿಂದೆಯಿಂದನೇ ಬರ್ತಿದೆ. ತಾವು ನೋಡಿರ್ಬೋದು, ರೆಡ್ ಅಲರ್ಟ್ ಇತ್ತು. ಆ ಸಮಯದಲ್ಲಿ ನಾವು ಹಾಕಿದ್ರೆ ಇದು ಸಾರ್ವಜನಿಕರ ದುಡ್ಡನ್ನು ನಾವು ವಿನಾಕಾರಣ ಪೋಲ್ ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ಸ್ವಲ್ಪ ಈ ರೀತಿ ಬಿಸಿಲಿದ್ದಂಥ ಸಂದರ್ಭದಲ್ಲಿ ನಾವು ವೆಟ್ ಮಿಕ್ಸ್ನ ಹಾಕಬೇಕಾಗುತ್ತೆ. ನಿನ್ನೆ ರಾತ್ರಿನೂ ನಾವು ಎಲ್ಲ ಕಡೆ ಹಾಕಿದ್ದೀವಿ. ಇನ್ನೂ ನಮಗೆ 11 ದಿವಸದ ಅದೇನು ಪ್ರೊಸೆಷನ್ ಆಗುತ್ತಲ್ಲ, ಆಗ ಪರ್ಫೆಕ್ಟ್ಲಿ ನಾವು ಎಲ್ಲ ರೋಡ್ನಲ್ಲಿ ಗುಂಡಿಗಳನ್ನು ಮುಚ್ಚಿ, ಸ್ಲ್ಯಾಬ್ಗಳು ಎಲ್ಲೆಲ್ಲಿ ಚರಂಡಿ ಮೇಲಿದೆ ಅದೆಲ್ಲ ಅಂಡ್ಯೂ ಆಗಿದೆ ಅದನ್ನು ಸಹಿತ ಮುಚ್ಚಿ ನಾವು ಸರಿಯಾದ ಒಂದು ವ್ಯವಸ್ಥೆನ ಮಾಡಿ ಕೊಡ್ತೀವಿ. ಸರ್, ಅದು ನಮ್ಮಲ್ಲಿ ಏನಾಗಿದೆ, ಮಳೆ ಚರಂಡಿಗಳಲ್ಲಿ ಈ ಹಿಂದೆ ಅಂದರೆ ನಮ್ಮ ಮಳೆಗಾಲ ಶುರು ಹಾಕಿನ ಮುಂಚೆನೆ ಫೆಬ್ರವರಿನಲ್ಲಿ ನಾವು ಎಲ್ಲ ಸೀಟ್ಗಳನ್ನೆಲ್ಲ ತೆಗೆದಿದ್ವಿ. ಈಗ ಜೋರು ಮಳೆಯಲ್ಲಿ ಮತ್ತೊಮ್ಮೆ ಈ ಎಲ್ಲ ಸೀಟ್ಗಳು ಚರಂಡಿಗಳು ತುಂಬಿದ್ದಾವೆ. ಅದನ್ನು ಸಹಿತ ನಾವು ಫೇಸ್ 2ನಲ್ಲಿ ತೆಗೆಸ್ಬೇಕು ಅಂತಿದ್ದೀವಿ. ಇದು ಪ್ರೊಸೆಷನ್ ರೂಟ್ ಮಾತ್ರ ಅಂತಲ್ಲ, ಪ್ರತಿ ವಾರ್ಡ್ಗೆ ತೆಗೆಸ್ತೀವಿ. ಈಗ ಸದ್ಯಕ್ಕೆ ನಾವು ಪ್ರೊಸೆಷನ್ ರೂಟನ್ನು ಮಾತ್ರ ಗಮನದಲ್ಲಿ ಇಟ್ಕೊಂಡು ಮಾಡ್ತೀವಿ. ಸರ್, ಇದು ಮಹಾಪ್ರಸಾದ ಅಂದರೆ ನಮ್ಮ ಒಂದು ಪ್ರಿಮೈಸಸ್ ಅಲ್ಲಿ, ಅಂದರೆ ನಮ್ಮ ಕಾರ್ಪೊರೇಷನ್ ಸಿಬ್ಬಂದಿ, ನಮ್ಮ ಕೌನ್ಸಿಲರ್ಸು ಮತ್ತು ವಿವಿಧ ಇಲಾಖೆಯವ್ರಿಗೆಲ್ಲ ಇಲ್ಲಿ ಮಾತ್ರ ಮಹಾಪ್ರಸಾದ ಮಾಡೋದು. ನೆಕ್ಸ್ಟ್ ಇಯರು ನಮ್ಮ ಆಡಳಿತ ಮಂಡಳಿಯವರ ಡಿಸಿಷನ್ ನೋಡಿಕೊಂಡು ಅದಕ್ಕೆ ಬೇಕಾದ ಬಜೆಟ್ನ ನಾವು ನೆಕ್ಸ್ಟ್ ಇಯರ್ ಇಟ್ಕೊಳ್ಬೇಕು. ಸರ್, ಅದು ಈ ಪ್ರೊಸೆಷನ್ ಟೈಮ್ನಲ್ಲಿ ಚರಂಡಿಗಳು ಕೆಲವೊಂದು ಓಪನ್ ಇರುತ್ತೆ. ನಮ್ಮೆಲ್ಲ ಚರಂಡಿಗಳು ಆ್ಯಕ್ಚುಲಿ ಓಪನ್ ಆಗೇ ಇರಬೇಕು. ನಾವು ಕ್ಲೀನ್ ಮಾಡಬೇಕು ಅಂದರೆ ನಮಗೆ ಓಪನ್ ಚರಂಡಿನೇ ಇರಬೇಕು. ಯಾವುದೇ ಚರಂಡಿ ನಾವು ಸ್ಲ್ಯಾಬ್ ಹಾಕ್ತು ಹೋಯ್ತು ಅಂದರೆ ಅಲ್ಲಿ ಸಿಲ್ಟ್ ಇರ್ತವೆ, ಕಸ ಇರ್ತವೆ, ಅದನ್ನು ನಾವು ತೆಗಿಯೋಕ್ಕಾಗಲ್ಲ. ಬಟ್ ಈ ಸಂದರ್ಭದಲ್ಲಿ ಪ್ರೊಸೆಷನ್ಗೆ ಬಂದಂಥ ಜನರು ಅವರು ಡ್ಯಾನ್ಸ್ ಮಾಡ್ತಿರ್ತಾರೆ, ಅವರು ಬೇರೆ ಒಂದು ಇದರಲ್ಲಿ ಇರ್ತಾರೆ. ಸೊ ಅಲ್ಲಿ ಬೀಳುವಂಥ ಯಾವುದೇ ವ್ಯವಸ್ಥೆ ಆಗಬಾರ್ದು ಅಂತ ಹೇಳಿ ಮುಚ್ಚಿ ಅಂತ ಹೇಳಿದರೆ ಅದನ್ನು ನಾವು ಮುಚ್ಚಿಸ್ತೇವೆ. ಸ್ಟಾಲ್ಸ್ಗಳನ್ನ ತೆಗಿತೀವಿ ನಾವು. ಅಂದರೆ ಸೈಡ್ನಲ್ಲಿ ಏನು ಟೀ ಸ್ಟಾಲು, ಪಾನ್ ಸ್ಟಾಲು ಅಂತದ್ದೆಲ್ಲ ಇಟ್ಕೊಂಡಿದ್ದಾರೆ, ಅದು ನಮಗೆ ಹ್ಯಾಂಪರ್ ಆಗ್ತವೆ. ಅದನ್ನೆಲ್ಲ ನಾವು ಎನ್ಕ್ರೋಚ್ಮೆಂಟ್ ಟೀಮ್ನ ಬಿಟ್ಟು ತೆಗೆಸ್ತಾ ಇದ್ದೀವಿ. ತೆಗ್ಸಿರೋದನ್ನು ನಾನು ತಮಗೆ ಶೇರ್ ಅದೇ ಸರ್, ಬೀದಿ ಬದಿ ವರ್ತಕರಿಗೆ ತಾವು ನೋಡ್ಬೋದು, 25ನೇ ತಾರೀಕು ನಮ್ಮ ಕೌನ್ಸಿಲಲ್ಲೂ ಸಹಿತ ಈಗಾಗಲೇ 4 ಜಾಗನ ನಾವು ಆಸ್ ಪರ್ ಸುಪ್ರೀಂ ಕೋರ್ಟ್ ಆರ್ಡರ್ ಪ್ರಕಾರ ನಾವು 4 ಜಾಗನ ಇಯರ್ ಮಾರ್ಕ್ ಮಾಡಿದ್ದೀವಿ. ಆ ಒಂದು ಪ್ರಪೋಸಲು ನಮ್ಮ ಹತ್ರ ರೆಡಿ ಇದೆ. ಈಗ ಮೊನ್ನೆ ನಮ್ಮ ಮೇಯರ್ ಅವರು ಮತ್ತು ಶಾಸಕರ ಎಲ್ಲರ ಒಂದು ಒಪಿನಿಯನ್ ಮೇಲೆಗೆ ನಾವು ಇನ್ನೂ 15 ಜಾಗ, ಅಂದರೆ ಎಲ್ಲೆಲ್ಲಿ ಈ ಥರ ಉಪ್ಪಟಳ ಆಗತ್ತೆ, ಪ್ರಾಬ್ಲಮ್ಸ್ ಆಗ್ತವೆ, ರೋಡಲ್ಲಿ ಬಂದು ನಿಂತ್ಕೋತಾರೆ ಅಂಥವ್ರಿಗೆ ನಾವು ಒಂದು ಡೆಸಿಗ್ನೇಟೆಡ್ ವೆಂಡಿಂಗ್ ಝೋನನ್ನು ಮಾಡಬೇಕು ಅಂತಿದೆ. ಅದು 25ನೇ ತಾರೀಕು ಡಿಸೈಡ್ ಆಗುತ್ತೆ. ಅದರ ನಂತರ ನಾವು ಚಿಕ್ಕ ಅವ್ರಿಗೆ ನೀರಿನ ವ್ಯವಸ್ಥೆ, ಶೌಚಾಲಯನ ಕೊಟ್ಟು ಅವ್ರಿಗೆ ಹಿಂದೆ ಕಳಿಸ್ತೀವಿ. ಸೊ ಈ ಬೀದಿಗೆ ಬಂದು ಅದು ಮಾರೋದಿದೆಯಲ್ಲ, ಆ ವ್ಯವಸ್ಥೆನ ಕ್ರಮೇಣ ನಾವು ಕಡಿಮೆ ಮಾಡ್ತೀವಿ. ಹೌದು ಸರ್, ಫುಟ್ಪಾತ್ ಮೇಲೆ ಅತಿಕ್ರಮಣ ಮಾಡೋದು ನಾನೇ ರೌಂಡಿಂಗ್ ಹೋಗ್ತಾ ಇದ್ದೀನಿ. ಎನ್ಕ್ರೋಚ್ಮೆಂಟ್ ಟೀಮಿಂದ ಮೊನ್ನೆ ತಾವು ನೋಡ್ಬೋದು, ಯಾವುದು ರೋಡ್ ಅದು, ಅಶೋಕ್ ನಗರ ನಮ್ಮ ಆಫೀಸ್ಗೆ ಹೋಗೋ ರೋಡ್ ಇದೆಯಲ್ಲ, ಅಲ್ಲಿ ಸುಮಾರು ಗೋಬಿ ಮಂಚೂರಿ ಈ ಅಂಗಡಿ ಎಲ್ಲ ನಾವು ಆಲ್ರೆಡಿ ತೆಗ್ಸಿದ್ದೀವಿ. ಇನ್ನೂ ಜನಗಳಿಗೆ ಹೇಳ್ತಿದ್ದೀವಿ ಇಲ್ಲಿ ಮಾರಬೇಡಿ ಅಂತ. ಸಾಕಷ್ಟು IEC ಮಾಡಿದ ನಂತರ ತೆಗಿತೀವಿ. ಶುಕ್ರವಾರ ಶನಿವಾರ ಈ ಪ್ರೊಸೆಷನ್ ಹೇಗೆ ಬೇಗ ಮಾಡಬಹುದು ಆ ದಿಕ್ಕಿನಲ್ಲಿ ಸ್ವಲ್ಪ ಚರ್ಚೆ ನಡೀತಾ ಇದೆ. ನಾವು ಅವರದ್ದು ಸಲಹೆಗಳು ತಗೊಳ್ತೀವಿ. ಮತ್ತು ಸುಮಾರು ಟ್ರಾಫಿಕ್ ಜಾಮ್ ಆಗ್ತಾ ಇದೆ ಅಲ್ಲಿ. ಸೊ ಆ ಜಾಮ್ ಹೇಗೆ ಅವಾಯ್ಡ್ ಮಾಡಬೇಕು ಆ ದಿಕ್ಕಿನಲ್ಲಿ ಕೂಡ ನಾವು ಐಡಿಯಾ ತಗೊಳ್ತಾ ಇದ್ದೀವಿ.
ಪಬ್ಲಿಕ್ಗೆ ಯಾವುದೇ ಐಡಿಯಾ ಇದ್ರೆ ದಯವಿಟ್ಟು ನಮಗೆ ಶೇರ್ ಮಾಡಿ. ನಮ್ಮ ಮೀಡಿಯಾ ಬಾಂಧವರಿಗೆ ಕೂಡ ನಿಮ್ಗೆ ಏನಾದ್ರೂ ಐಡಿಯಾ ಇದ್ರೆ ಪ್ಲೀಸ್ ಗಿವ್ ಇಟ್ ಟು ಅಸ್. ಈ ಶನಿವಾರ ರವಿವಾರ ನಾವು ಅದರ ಬಗ್ಗೆ ಒಂದು ತೀರ್ಮಾನ ತಗೋತೀವಿ. ಇಟ್ ವಿಲ್ ಬಿ ಕನ್ಸೆನ್ಶುವಲ್. ಯಾಕಂದ್ರೆ ಹಬ್ಬದ ಟೈಮ್ ಇದೆ, ಟೂ ಮಚ್ ಎನ್ಫೋರ್ಸ್ಮೆಂಟ್ ಇಸ್ ಆಲ್ಸೋ ನಾಟ್ ಗುಡ್. ಅವರು ವಾಲಂಟರಿ ಆಗಿ ಯಾರು ಹೇಳಿದ್ರೆ ಸರ್ ನಾವು ಮುಂದೆ ಹೋಗ್ಬೇಕು, ನಮ್ಗೆ ಅವಕಾಶ ಮಾಡಿಕೊಡಿ, ಆ ದಿಕ್ಕಿನಲ್ಲಿ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಸೊ ದಟ್ ಮುಂದಿನ ದಿನ ಅಟ್ ಲೀಸ್ಟ್ 8-9 ಗಂಟೆ ಒಳಗಡೆ ಎಲ್ಲ ವಿಸರ್ಜನೆ ಕಂಪ್ಲೀಟ್ ಆಗುತ್ತೆ. ಕಾಂಪಿಟೇಷನ್ ಇರ್ತದ ಲಾಸ್ಟ್ ಇಮರ್ಷನ್, ಅದಕ್ಕಾಗಿ ರಾಜನೈತಿಕ ಡೆವಲಪ್ಮೆಂಟ್ ಈಗ ರೀಸೆಂಟ್ ಇಯರ್ಸ್ ಸ್ಟಾರ್ಟ್ ಆಗಿದೆ. ಬೈ ಡಾನ್ ಇಟ್ ಇಸ್ ಟು ಕ್ಲೋಸ್ ಡೌನ್. ನೆಕ್ಸ್ಟ್ ಈವ್ನಿಂಗ್ ಹೋಗ್ತಾ ಇದೆ. ಈ ಕಾಂಪಿಟೇಷನ್ ಅಲ್ಲಿ ಯಾರಿದ್ರೆ ಅವ್ರ ಜೊತೆ ಕೂಡ ನಾವು ಚರ್ಚೆ ಮಾಡ್ತಾ ಇದೀವಿ. ಏನಪ್ಪ ನಿಮ್ಗೆ ಏನಾಗ್ಬೇಕು ಅಂತ, ಅವ್ರಿಗೆ ಫೋಟೋ ಬೇಕು, ನಾವು ನಿಮ್ಗೆ ರಿಕ್ವೆಸ್ಟ್ ಮಾಡ್ತೀವಿ ಇವ್ರದ್ದು ಫೋಟೋ ಹಾಕಿಯಪ್ಪ. ಅಲ್ಲೂ ನನ್ಗೆ ಹೇಳಿದ್ದಾರೆ ತರುಣ್ ಭಾರತ್ ನಲ್ಲಿ ಫ್ರಂಟ್ ಪೇಜ್ ನಲ್ಲಿ ಯಾರು ಲಾಸ್ಟ್ ಬರ್ತಾರೆ ಅವ್ರ ಫೋಟೋ ಬರುತ್ತೆ ಅಂತ. ಸೊ ನಾನು ತರುಣ್ ಭಾರತ್ ಎಡಿಟರ್ ಮೇಡಮ್ ಅವರಿಗೆ ರಿಕ್ವೆಸ್ಟ್ ಮಾಡಿದೆ, ಮೇಡಮ್ ಫಸ್ಟ್ ಯಾರು ಬರ್ತಾರೆ ನೀವು ಅವ್ರ ಫೋಟೋ ಹಾಕಿ ಅಂತ. ಸೊ ಆ ಪ್ರಯತ್ನ ನಡೀತಾ ಇದೆ. ಲೇಟೆಸ್ಟ್ ಸಿ. ಟೋಟಲ್ ಎಷ್ಟು ನಂಬರ್ ಸರ್ ಪರ್ಮಿಷನ್ ಎಷ್ಟು ಮಂಡಳಗಳು ತಗೊಂಡಿದ್ದಾರೆ ಸಿಟಿ ಲಿಮಿಟ್? ಟೋಟಲ್ ಈಗ 1135 ಗಣೇಶ್ ನಮ್ಗೆ ಸ್ಥಾಪನೆ ಆಗ್ತಾ ಇದೆ ಈ ವರ್ಷ. ಕಮಿಷನರೇಟ್ ವ್ಯಾಪ್ತಿನಲ್ಲಿ. ಅದರಲ್ಲಿ 1000 ಪರ್ಮಿಷನ್ ಆಲ್ರೆಡಿ ಆಗಿದೆ, 135 ಬಾಕಿ ಇದೆ. ಅದು ಕೂಡ ಡೈಲಿ ಬರ್ತಾ ಇದೆ, ಈಗ ರಶ್ ಆಗ್ತಾ ಇದೆ ಲಾಸ್ಟ್ ಡೇಸ್ ನಲ್ಲಿ. ಲಾಸ್ಟ್ ಟೈಮ್ ಜಾಸ್ತಿ ನಾಯ್ಸ್ ಪೊಲ್ಯೂಷನ್ ಆಕ್ಟ್ ಪ್ರಕಾರ 75 ಡೆಸಿಬಲ್ ಲಿಮಿಟ್ ಇದೆ ನಾರ್ಮಲ್ ಏರಿಯಾನಲ್ಲಿ. ಸ್ವಲ್ಪ ಇಂಡಸ್ಟ್ರಿಯಲ್ ಏರಿಯಾ ವಗೇರ ಆಗಿದ್ರೆ 10 ಡೆಸಿಬಲ್ ಪ್ಲಸ್ ಆಗಬಹುದು. ಪ್ರೊಸೆಷನ್ ವಗೇರಕ್ಕೆ ಯಾರು ಆಕ್ಟ್ ನಲ್ಲಿ ಏನು ಸ್ಪೆಸಿಫೈ ಮಾಡಿಲ್ಲ. ಬಟ್ ಟೇಕಿಂಗ್ ದಟ್ ಕ್ಯೂ ಫ್ರಮ್ ಇಂಡಸ್ಟ್ರಿಯಲ್ ಏರಿಯಾದು 85 ಡೆಸಿಬಲ್ ಇಸ್ ದ ಅಪರ್ ಲಿಮಿಟ್. ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅಧಿಕಾರಿಗಳಿಗೆ ನಾವು 3 ತಂಡ ಅವರದು ಇರ್ಲಿ, ನಮ್ 3 ತಂಡ ನಮ್ಮವ್ರದ್ದು ಮಾಡ್ತಾ ಇದೀವಿ. ಡೆಸಿಬಲ್ ಮೇಜರ್ ಮಾಡೋದು ಒಂದು ಮೀಟರ್ ಇದೆ. ನಮ್ಮ ಅಧಿಕಾರಿಗಳು ತಿರುಗಾಡ್ತಾ ಇದ್ದಾರೆ. ಆ ದಿನ ಅಥವಾ ಏನ್ ಮಾಡಕ್ಕೆ ಆಗಲ್ಲ, 1 ಲಕ್ಷ ಜನ ಇರ್ತಾರೆ. ಆ ಡಿಜೆ ಆಪರೇಟರ್ ವಿಲ್ ಫೇಸ್ ಮ್ಯೂಸಿಕ್, ಲೀಗಲ್ ಮ್ಯೂಸಿಕ್ ನೆಕ್ಸ್ಟ್ ಡೇ. ನಿನ್ನೆ ಕೊಲ್ಹಾಪುರ್ SP ಹಾಗೆ ಸಾಂಗ್ಲಿ SP ಅವರಿಗೆ ನಾನು ಫೋನ್ ಮುಖಾಂತರ ಮಾತಾಡಿದ್ದೀನಿ. ಅವರಿಗೆ ಒಂದು ನೋಟಿಸ್, ಡಿಜೆ ಆಪರೇಟರ್ ಮತ್ತು ಡಿಜೆ ಓನರ್ಗೆ ಒಂದು ಡ್ರಾಫ್ಟ್ ನೋಟಿಸ್, ನಾವು ಇಲ್ಲಿ ಏನ್ ನೋಟಿಸ್ ಕೊಟ್ಟಿದ್ದೀವಿ ಆ ಸೇಮ್ ನೋಟಿಸ್ ನಾವು ಅಲ್ಲಿ ಮಹಾರಾಷ್ಟ್ರದಲ್ಲಿ ಕಳಿಸಿದೀವಿ. ನೋಟಿಸ್ ನಲ್ಲಿ ಏನಿದೆ ಅಂದ್ರೆ ಪೂರ್ತಿ ದೇಶಾದ್ಯಂತ 11 ಘಟನೆ ಆಗಿದೆ. ಲೌಡ್ ಮ್ಯೂಸಿಕ್ ಇಂದ ಜನ ತೀರೋಗಿದ್ದಾರೆ. ಆವಾಗ ಕಲ್ಪೇಬಲ್ ಹೋಮಿಸೈಡ್ ನಾಟ್ ಅಮೌಂಟಿಂಗ್ ಟು ಮರ್ಡರ್, ಹಳೆ IPC ನಲ್ಲಿ 304 10 ವರ್ಷ ಶಿಕ್ಷೆ ಇದೆ. ಕಾಗ್ನಿಸೇಬಲ್ ಮತ್ತು ನಾನ್ ಬೇಲೇಬಲ್ ಆಫೆನ್ಸ್ ಇದೆ. ದ ಡಿಜೆ ಓನರ್, ಡಿಜೆ ಆಪರೇಟರ್ ವಿಲ್ ಬಿ ಆನ್ಸರೇಬಲ್ ಫಾರ್ ದಟ್. ಲೇಟೆಸ್ಟ್ ಅಂದ್ರೆ 5 ಆಗಸ್ಟ್ 5th ಆಗಸ್ಟ್ಗೆ ಇಲ್ಲಿ ಪಕ್ಕದಲ್ಲಿ ಸಾಂಗ್ಲಿ ಜಿಲ್ಲೆಯಲ್ಲಿ ಇದೇ ಡಿಜೆ ಮ್ಯೂಸಿಕ್ ಇಂದ ಒಂದು ಪ್ರೋಗ್ರಾಮ್ ನಡೀತಾ ಇತ್ತು. ಒಂದು ಯಂಗ್ ಹುಡುಗ ಸತ್ತೋಗಿದ್ದಾನೆ. ಯು ಜಸ್ಟ್ ಇಮ್ಯಾಜಿನ್, ಯಂಗ್ ಹುಡುಗರ ಮೇಲೆ ಇದು ಆಗ್ತಾ ಇದೆ. ಯಾರ್ದು ವಯಸ್ಸು ಆಗಿದೆ, ಯಾರ್ದೇ ಪೇಸ್ ಮೇಕರ್ ಹಾಕಿದ್ದಾರೆ, ಅವರ ಆರೋಗ್ಯ ಮೇಲೆ ಎಷ್ಟು ಅಫೆಕ್ಟ್ ಆಗ್ಬಹುದು. ಅಥವಾ ಚಿಕ್ಕ ಮಕ್ಕಳು ಇರ್ತಾರೆ, ಜಸ್ಟ್ ನ್ಯೂ ಬಾರ್ನ್ ಬೇಬೀಸ್, ಗೈನಕಾಲಜಿಸ್ಟ್ ಹಾಸ್ಪಿಟಲ್ ಇದ್ರೆ ವಾಟ್ ಇಫೆಕ್ಟ್ ಇಟ್ ವಿಲ್ ಹ್ಯಾವ್ ಆನ್ ದ ಬೇಬೀಸ್. ಸೊ ಎಲ್ಲ ಮಂಡಳ ಅವರಿಗೆ ನಮ್ದು ರಿಕ್ವೆಸ್ಟ್ ಇದೆ, ಹಬ್ಬ ಇದೆ, ಸೆಲಿಬ್ರೇಟ್ ಮಾಡಿ, ಎಲ್ಲ ಮಾಡಿ. ಬಟ್ ವಯಸ್ಸಾದವರು ಆಗ್ಲಿ, ಶಾಲಾ ಮಕ್ಕಳು ಆಗ್ಲಿ ಮತ್ತು ಈ ಚಿಕ್ಕ ಮಕ್ಕಳು ಆಗ್ಲಿ, ಅವ್ರ ಬಗ್ಗೆ ಕೂಡ ದಯವಿಟ್ಟು ಗಮನ ಹರಿಸಿ. ಡಿಜೆ ಜೊತೆ ಅದು ಲೇಸರ್ ಇಸ್ ಸ್ಟ್ರಿಕ್ಟ್ಲಿ ಬ್ಯಾಂಡ್. ಲೇಸರ್ ಇಸ್ ಬ್ಯಾಂಡ್. ಅವರು ನಮ್ಗೆ ಕಂಡು ಬಂದ್ರೆ ನಾವು ರ್ಯಾಲಿ ನಿಲ್ಸ್ಕೊಂಡು ಅದು ತಗೊಂಡು ಹೋಗ್ತೀವಿ. ರೂಲ್ಸ್ ವೈಲೇಷನ್ ಮಾಡಿದ್ರೆ ಡಿಜೆಗಳನ್ನ ಏನಾದ್ರು ಸೀಲ್ ಮಾಡ್ತೀವಿ? ಎಸ್, ಖಂಡಿತವಾಗಿ ಸೀಸ್ ಮಾಡ್ತೀವಿ. ಮತ್ತು ಕ್ರಿಮಿನಲ್ ಕೇಸ್ ಕೂಡ ನಾಯ್ಸ್ ಪೊಲ್ಯೂಷನ್ ಆಕ್ಟ್ ನಲ್ಲಿ ಕೂಡ ನಾವು बुक ಮಾಡ್ತೀವಿ. टोटल कोर्स ಎಷ್ಟು ಬರ್ತದೆ? शहरामध्ये अनेक दिवसांपासून मुसळधार पाऊस कोसळत आहे. मात्र गणेश महामंडळांचा उत्साह मात्र कमी झालेला नाही. पावसातच भव्य गणेशोत्सवाच्या तयारीला सुरुवात झाली आहे. याआधी गणेश महामंडळाची रचना करून जबाबदाऱ्या वाटून देण्यात आल्या आहेत. मंडप उभारणीचं काम जोमात सुरू आहे. काही ठिकाणी गेल्या 15 दिवसांपासून मंडपाचे काम सुरू असून पुणे, कोल्हापूर तसेच परराज्यातील कलाकार येऊन मंडप उभारणीच्या कामात गुंतले आहेत. दरम्यान पावसाने थोडी विश्रांती घेतल्यानं तयारीच्या कामांना गती मिळाली. गणेशोत्सव सुरळीत पार पडावा यासाठी जिल्हा प्रशासनानेही आवश्यक ती तयारी केली आहे. सार्वजनिक मूर्ती प्रतिष्ठापनेसाठी परवानगी देण्यासाठी पोलीस आयुक्त कार्यालयासह विविध ठिकाणी 1 खिडकी योजना केंद्रे सुरू करण्यात आली आहेत. तालुका केंद्रांमध्येही अशीच केंद्रे सुरू करण्यात आली आहेत. संकल्प शिंदे, KMM मराठी, बेळगाव.